ಮುಖದಲ್ಲಿ ಯಾವ ಭಾವ ಕಾಣ್ತಾ ಇದೆ ಅಂದರೆ ತಿಳಿದದ್ದನ್ನು ಮತ್ತೂ ಚೆನ್ನಾಗಿ ತಿಳಿದೆ ಅನ್ನುವ ಒಂದು ತೃಪ್ತಿ. ಯಾವಾಗಲೂ ತಿಳಿಲಾರದ್ದು ತಿಳಿದಾಗ ಅದು ಆನಂದ ಒಂದು ಅನಿರ್ವಚನೀಯ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಜಿಜ್ಞಾಸು, ಒಬ್ಬ ಜೀವನ ಒಂದು ಹೊಸ ವಿಷಯ ಸಿಕ್ಕರೆ ಭಾರಿ ಆನಂದ ಆಗುತ್ತೆ. ನಾ ಇಷ್ಟು ದಿನ ಇದರ ಬಗ್ಗೆ ಹೀಗೆ ತಿಳ್ಕೊಂಡಿದ್ದೆ, ಇವತ್ತು ನನಗೆ ಒಳ್ಳೆ ಸರಿಯಾದ ತಿಳುವಳಿಕೆ ಬಂತು. ಅದು ಮಾನವ ಜನ್ಮದ ದೊಡ್ಡ ಒಂದು ನಿಮಗೆ ಸಿಕ್ಕಂತಹ, ನಾನು ಹೇಳುವ ಮಾತನ್ನು ಕೇಳಿ ನೀನು ಸಂತೋಷ ಪಡ್ತಾ ಇದ್ದೀಯಾದ ಕಾರಣ ನಿಮಗೆ ಮತ್ತೆ ಮತ್ತೆ ಅದನ್ನೇ ಹೇಳ್ತೇನೆ ಅಂತಾನೆ ಭಗವಂತ. ಇದರೊಳಗೆ ನಮಗೇನು ಕಥೆ ಇದೆ? ನೀವು ಕೇಳಿದ್ದನ್ನೇ ಮತ್ತೆ ಮತ್ತೆ ಕೇಳಬೇಕು. ಅದೇ ರಾಮನ ಕತೆ, ಅದೇ ಕೃಷ್ಣನ ಬೇರೆ ಇಲ್ಲ. ಆದರೆ ಆ ಕಥೆ ಕೇಳುವಾಗ ನಿಮಗೆ ಬೋರ್ ಆಗಿದೆ ಅಂತಾದರೆ ಹಾಗಾಗಿ ನಿಮಗೆ ಭಗವಂತನಲ್ಲಿ ಭಕ್ತಿ ಇಲ್ಲ ಅಂತ ಅರ್ಥ ಇದೆ. ಅವರಿಗೆ ದೇವರ ಕಥೆ ಕೇಳುವಾಗೆಲ್ಲ ಹೊಸತು 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 ಅಂತ ಅನಿಸುತ್ತೆ. ಶ್ರವಣ ಮನಕಾನಂದವೀವುದು ಕಳೆವುದು, ವಿವಿಧ ಭೋಗಗಳ ಇಹ ಪರಂಗಳಲ್ಲಿತ್ತು ಸಲಹುವುದು. ಯಾವುದದು? ಭುವನ ಪಾವನವೆನಿಪ ಲಕುಮಿ ಧವನ ಮಂಗಳ ಕಥೆ. ಅದು ಯಾರಿಂದ ಕೇಳ್ತಾರೋ ಅವರಿಗೆ ಮಾತ್ರ ಆ ಫಲಗಳೆಲ್ಲ ಆಗುತ್ತೆ. ಕೃಷ್ಣ ಅರ್ಜುನನನ್ನು ನೋಡಿ ಹೇಳ್ತಾ ಇದ್ದಾನೆ, ಹಿತಕಾಮ್ಯಯ ತೇ ಅಹಂ ವಕ್ಷ್ಯಾಮಿ, ನಿನಗೆ ನಾನು ಮತ್ತೆ ಹೇಳ್ತೇನೆ ಅಂತ. ನೋಡಿ, ಅರ್ಜುನನಿಗೇನೆ ವಿಷಯ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ. ಅರ್ಜುನ ಚೆನ್ನಾಗಿ ತಿಳ್ಕೊಳ್ಳಿ ಅಂತಾದರೆ, ಅರ್ಜುನನಂಥವರಿಗೇನೆ ದೇವರು ಮತ್ತೆ ಮತ್ತೆ ಹೇಳಬೇಕಾದ್ರೆ ನಿಮ್ಮಂಥ ಬಾರಿ ಹೇಳಿದ್ರೆ ತಿಳಿದಿತ್ತು, ವಿಚಾರ ಮಾಡಿ. ಆಚಾರ್ಯ ಹೋದ ಸತಿ ಬಂದಾಗಲೂ ಇದೇ ಗೀತೆ ಹೇಳಿದ್ರಿ, ಇನ್ನು ಮುಂದಿನ ಸತಿ ಬಂದಾಗ ಸಪ್ರೇಟ್ ಗೀತೆ ನಾ ಮಾಡ್ಕೊಂಡು ಬರೋಕ್ಕಾಗತ್ತಾ? ಅರ್ಥ ಆಗಿಲ್ಲ. ಇಡೀ ಜನ್ಮ ಕೇಳಿದ್ರೂ ಕೂಡ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಯಾಕೆ ನೀ ಮಾಡಿರೋದೇ ಹಾಗೆ ಮಾಡಿರಬೇಕು, ನಿಂದೆ ತಪ್ಪಿರಬಹುದು. ಮೇ ವಿದುಸ್ಸುರಗಣಾ ಪ್ರಭವಂ ನ ಮಹರ್ಷಯ ಅಹಂ ಆದಿರಿಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ಪ್ರಭವ ಅಂದರೆ ಪ್ರಭಾವ, ಪ್ರಭಾವ ಅಂದರೆ ನನ್ನ ಯೋಗ್ಯತೆ, ನನ್ನ ಕೆಪಾಸಿಟಿ, ನಾನು ಎಲ್ಲೆಲ್ಲಿ ನಾನು ಪ್ರಭಾವ ಇದೆ ನಂದು, ಇದನ್ನು ಸುರಗಣ ದೇವತೆಗಳು, ದೇವತೆಗಳಂದರೆ ಸಿಂಗಲ್ ಅಲ್ಲ, ಬ್ರಹ್ಮಾದಿ ಒಟ್ಟಿಗೆ ಟ್ರೈ ಮಾಡಿದ್ರೂ ನನ್ನ ಬಗ್ಗೆ ತಿಳ್ಕೊಳ್ಳುವ ಯೋಗ್ಯತೆ ಇಲ್ಲ. ಯಾರು ಬಲ್ಲರು ನಿಮ್ಮ ಶ್ರೀಲಕುಮಿದವರು ಬಲ್ಲರೇ, ನೀರಜಾಸನ ಬೊಮ್ಮ ಇದು ನಿನ್ನ ಮರ್ಮ. ದೇವರ ಪ್ರಭಾವ, ಜಗದೊಡೆಯನ ಆ ಮಹಿಮೆ, ಇದನ್ನು ನಮೇ ವಿದುಸ್ಸುರಗಣಾ ಪ್ರಭವಂ ನ ಮಹರ್ಷಯ ಅಹಮಾದಿರಿಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ನಾನು ಮಾಡುವಂತಹ ಸ್ಥಿತಿ, ನಾನು ಮಾಡುವಂತಹ ಸಂಹಾರ, ನಾನು ಕೊಡುವಂತಹ ಜ್ಞಾನ, ನಾನು ತೆಗೆಯುವನ ಬಂಧ ಮೋಕ್ಷ, ಇದು ಯಾವುದೇ ಒಂದನ್ನು ಕೂಡ ಇಡೀ ದೇವತೆಗಳ ಗಣ ಒಟ್ಟಾಗಿ ಸೇರಿದರು ದೇವರ ಒಂದು ಮಹಿಮೆ. ಇದನ್ನು ತಿಳಿತಾ ದೇವತೆಗಳಲ್ಲಿ ನೀನೂ ಒಬ್ಬ ಅಂದರೆ ಇಂದ್ರಾವತಾರಿ, ಉತ್ತಮಾಧಿಕಾರಿ. ಉತ್ತಮಾಧಿಕಾರಿಗಳಾದ ದೇವತೆಗಳಿಗೆ ಭಗವಂತನ ಒಂದನ್ನು ಪೂರ್ಣವಾಗಿ ತಿಳಿದುಕೊಳ್ಳುವ ಯೋಗ್ಯತೆ ಇಲ್ಲ ಅಂತಾದ ಮೇಲೆ ನಾವು ಹೋದ ಸತಿನೇ ಕೇಳಿಬಿಟ್ಟಿದ್ದೀವಿ, ಕೇಳಿದ್ದು ಆಗಿದೆ, ಬಿಟ್ಟಿದ್ದು ಆಗಿದೆ.
ಕೇಳಿ ಏನು ತಿಳಿಲಿಕ್ಕೆ ಆಗೋದೇ ಇಲ್ಲ. ಆನಂದ ಆಗ್ತಾ ಇದೆಯಲ್ಲ, ಒಂದು ಸಂತೋಷ ಆಗ್ತಾ ಇದೆಯಲ್ಲ, ಆ ಟೈಮ್ ಟೇಸ್ಟ್ ಆಯ್ತಲ್ಲ, ವೇಸ್ಟ್ ಆಗಲಿಲ್ಲಲ್ಲ, ಭಗವಂತ ಪ್ರೀತನಾದ್ನಲ್ಲ, ಸಾರ್ಥಕ ಆಯಿತು. ನೀವು ಕೇಳಿ ಜನ್ಮಕ್ಕೆ ಅರ್ಜೆಂಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಕೇಳ್ತಾ ಹೋಗ್ರಿ. ಯಾವಾಗ ನಿಮ್ಮನ್ನು ಜ್ಞಾನಿಯನ್ನಾಗಿ ಮಾಡಬೇಕು ಅಂತ ಅವನಿಗನ್ಸತ್ತೆ ಅವನು ಮಾಡ್ತಾನೆ. ನೀವು ದೇವರನ್ನು ನಂಬಿ ದೇವರೇ ಎಲ್ಲ ಮಾಡಿಸ್ತಾ ಇದ್ದಾನೆ ಎನ್ನುತ್ತಾ ಇರಬೇಕು. ನಿರಂತರ ಪಾಠ ಪ್ರವಚನದಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಬೇಕು. ದೇವರ ಕಥೆ ಕೇಳಿ ತಲೆ ಭಾರ ಆಗಬೇಕು. ಭಾರ ಆಗಿ ಭಗವಂತನನ್ನು ಕಂಡಾಗ ಅವನ ಹಿರಿತನ ಹರಿಯ ಬಗ್ಗಬೇಕು. ಯಾಕೆ ಬಗ್ಗಬೇಕು? ಅವನ ಬಗ್ಗೆ ಕೇಳಿದಿರಿ, ಅವನ ವಿಷಯ ತಿಳಿದಿದ್ದೀರಿ, ಹಾಗಾಗಿ ತಲೆ ಬಗ್ಗಬೇಕು. ಭಾರದಿಂದ ಬಗ್ಗಬೇಕು. ನಮಗೆ ಬಗ್ಗತ್ತೆ, ಭಾರದಿಂದಲ್ಲ, ಬೋರಾಗಿ ಬಗ್ಗತ್ತೆ. ಅದು ಯಾಕಂದರೆ ಟ್ರ್ಯಾಕಲ್ಲಿರಲ್ಲ, ಅರ್ಥ ಆಗ್ತಾ ಇರಲ್ಲ, ಮನಸ್ಸೆಲ್ಲೋ ಸುಮ್ಮನೆ ಕೂತಿರ್ತಾರೆ. ಫ್ಯಾನ್ ತಿರುಗುತ್ತಿರುತ್ತೆ, ಆರಾಮಾಗಿರುತ್ತೆ, ಕೂತೆದ್ದು ಹೋಗೋಣ, ಅವ್ರಿಗೇನು ಪ್ರಯೋಜನ ಇಲ್ಲ. ಹಾಗಾಗಿ ಎಲ್ಲ ದೇವತೆಗಳ ಸಮೂಹವೇ ನನ್ನ ಹೇಳಿದ ಮಾತ್ರಕ್ಕೆ ಭಗವಂತನ ಯಾವ ಮಹಿಮೆಯೂ ತಿಳಿಯೋಲ್ಲ. ಆದ ಕಾರಣ ಭೂಯ ಏವ ಮಹಾಬಾಹೋ ಶೃಣುಮೇಮೆ ಪರಮಂ ವಚಃ. ನನ್ನ ಉತ್ತಮವಾದ ಮಾತನ್ನು ನಿನಗೆ ಹೇಳ್ತೇನೆ. ನಿನಗೆ ಯಾಕೆ ಹೇಳ್ತೇನೆ ಅಂದರೆ ಪ್ರಿಯಮಾಣಾಯ, ನೀನು ನನ್ನ ಮಾತನ್ನು ಕೇಳಿ ಸಂತೋಷ ಪಡ್ತಲವರಿಗೆ ಹೇಳುವೆನು ಸೊಲ್ಲ ಅಂತಾರೆ ರಾಜರು. ಸುಮ್ಮನೆ ಯಾರಿಗಂದ್ರೆ ಅವ್ರಿಗೆ ಹೇಳಬಾರ್ದ್ರಿ. ಯಾರೋ ಕ್ಯಾರಿಯರ್ ತೊಗೊಂಡು ಕ್ಯಾಬ್ ಹಿಡಿದು ಆಫೀಸ್ಗೆ ಹೊರಟಿರ್ತಾರೆ. ಅವರಿಗೆ ಬನ್ನಿ ನಿಮಗೆ ವಿಭೂತಿ ಯೋಗ ಹೇಳ್ತೀನಿ ಅಂದರೆ ನಂದೇ ಭೂತಿ ಸಾಕಾಗಿದೆ, ಅರ್ಜೆಂಟಲ್ಲಿದ್ದೀನಿ, ಬಿಟ್ಟುಬಿಡಿ. ಯಾರು ಕೇಳಿ ಆನಂದ ಪಡ್ತಾರೆ ಅವ್ರಿಗೆ ಹೇಳಬೇಕು. ಹಾಗಾದ್ರೆ ಕೇಳುವವರಲ್ಲಿ ಆ ಕ್ವಾಲಿಟಿ ಇರಬೇಕು. ಕೇಳಬಲ್ಲವರಿಗೆ ಹೇಳುವೆನು ಸೊಲ್ಲ ಅಂತಾರೆ. ಕೇಳಬಲ್ಲವರು ಅಂದರೆ ಕೇಳಿ ಬಲ್ಲವರಾಗಿರಬೇಕು. ಕೇಳೋದ್ರೊಳಗಿರುವ ಟೇಸ್ಟು, ರುಚಿ, ನಂದ ತನೆಯ ಮಧುರವಾದ ಮಿಠಾಯಿ ಅಂತ ನೀವು ಆ ರುಚಿಯನ್ನು ಪುರಾಣಕ್ಕೆ ಹೋಗಿ ಹೇಳ್ಬೋದೇ ವಿನಃ ಜನ್ಮದಲ್ಲಿ ಒಂದು ದಿನ ಪಾಠ ಪ್ರವಚನಕ್ಕೆ ಹೋಗದಿದ್ದವನಿಗೆ ಇದು ರುಚಿಸಲ್ಲ. ಆದರೆ ನೀನು ಅನೇಕ ಜನ್ಮಗಳಲ್ಲಿ ಸಾಧನೆ ಮಾಡಿ ನನ್ನ ಮುಂದೆ ಕೂತಿದ್ದೀಯಾ, ಅದಕ್ಕೆ ನಿನಗೆ ನಾನು ಮತ್ತೆ ಹೇಳ್ತೇನೆ, ನಿನಗೆ ಇದ್ದೇನೆ. ಇದರೊಳಗೆ ಇನ್ನೊಂದು ಮಾತಿದೆ ರೀ. ಈ ಭಗವದ್ಗೀತೆಯ ಈ ಕೃಷ್ಣನ ಮಾತಿನ ಒಳಗೆ ನಮಗೇನು ಸಂತೋಷ ಅಂದರೆ, ನಮಗೇನು ಸಂದೇಶ ಅಂತಂದರೆ, ದೇವರ ಮಾತುಗಳಲ್ಲಿ ಸಜ್ಜನರ ಹಿತ ಕಥೆಗಳು ಅಂದರೆ ಶ್ರುತಿ ಸ್ಮೃತಿ ಹರೇರಾಜ್ಞ, ವೇದಗಳು ಮತ್ತು ವೇದಾಂತ, ಇದು ಭಗವಂತನ ಮಾತುಗಳು. ಅದರ ಒಳಗೆ ನಮ್ಮೆಲ್ಲರ ಹಿತ ಇದೆ. ನಮ್ಮೆಲ್ಲರ ಹಿತಕ್ಕಾಗಿಯೇ ಭಗವಂತ ಶಾಸ್ತ್ರದ ಚೌಕಟ್ಟನ್ನು ಮಾಡಿದ್ದಾನೆ. ಅದರಂತೆ ನಡ್ಕೊಂಡ್ರೆ, ದೇವರು ಹೇಳಿದ ಹಾಗೆ ನಾವು ನಡ್ಕೊಂಡ್ರೆ ಖಂಡಿತವಾಗಿ ನಮ್ಮ ಹಿತ ಇದೆ ಅನ್ನೋದನ್ನು ಕೂಡ ಭಗವಂತ ಇದರಲ್ಲಿ ತಿಳಿಸ್ತಾ ಇದ್ದಾನೆ. ಯೋ ಮಾಂ ಅಜಂ ಅನಾದಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥ್ಯೇಷು ಸರ್ವ ಪಾಪೈ ಪ್ರಮುಚ್ಯತೆ.